ಮೂಡಿಗೆರೆಯ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಕೌಟುಂಬಿಕ ಜಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಗದೊಂದು ಸುದ್ದಿ. ಎಂಪಿ ಕುಮಾರಸ್ವಾಮಿಗೆ ಸ್ಪಷ್ಟನೆ ಕೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು. ದೂರವಾಣಿ ಮುಖಾಂತರ ಕಣ್ಣೀರು ಹಾಕಿ ಬಿಎಸ್ವೈಗೆ ಕುಮಾರಸ್ವಾಮಿ ಒಂದಷ್ಟು ವಿವರಣೆ ಕೊಟ್ಟಿದ್ದಾರಂತೆ. ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಡ, ಸಂಸಾರ ಸರಿ ಮಾಡ್ಕೋ ಅಂತ ಬಿಎಸ್ವೈ ಕೂಡ ಮಾತು ಹೇಳಿದ್ದಾರೆ. ಯಡಿಯೂರಪ್ಪನವರ ಸೂಚನೆ ಹಾಗೆ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಎಂಪಿಕೆ ಅಂದ್ರೆ ಎಂಪಿ ಕುಮಾರಸ್ವಾಮಿ ತೀರ್ಮಾನ ಮಾಡಿದ್ದಾರಂತೆ. ಪತ್ನಿ ಸವಿತಾರಿಂದಲೂ ಕೂಡ ಪತಿ ಕುಮಾರಸ್ವಾಮಿ ನಡವಳಿಕೆ ಬಗ್ಗೆ ಬೇಸರ ವ್ಯಕ್ತವಾಗಿದೆ. ನವೆಂಬರ್ 14ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನನ್ನ ಹತ್ತಿರ ಪ್ರಮಾಣ ಮಾಡಿದ್ರು, ಬೇರೆ ಮಹಿಳೆಯರ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡಿದ್ರು. ಈಗ ಕೇಳಿದ್ರೆ ಅದೇ ನನ್ನ ದೌರ್ಬಲ್ಯ, ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ನಾನು ಈ ಬಾರಿ ಕೇವಲ ಹೋರಾಟಕ್ಕೆ ಸೀಮಿತವಾಗಲ್ಲ ಅಂತ ಪತಿಗೆ ಈ ಮೂಲಕ ಸವಿತಾ ಅಂದ್ರೆ ಅವರ ಹೆಂಡತಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಎಸ್, ನಮ್ಮ ಜೊತೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ಎಂಪಿ ಕುಮಾರಸ್ವಾಮಿ ಮಾಜಿ ಶಾಸಕರ ಪತ್ನಿ ಸವಿತಾ ಅವರು. ಸವಿತಾ ಅವರೇ ನಮಸ್ಕಾರ. ಧರ್ಮಸ್ಥಳಕ್ಕೆ ಹೋಗಿದ್ರು, ಪ್ರಮಾಣ ಮಾಡಿದ್ರು, ಹೆಂಡತಿಯಾದ ನೀವು ಮತ್ತೆ ಅದನ್ನ ಸ್ವೀಕಾರ ಮಾಡಿ ಸಂಸಾರ ಶುರು ಮಾಡಿದ್ರಿ. ಅಫ್ಕೋರ್ಸ್ ಮತ್ತೆ ಜಗಳ ಆಗಿದೆ ನಿಜ. ಪ್ರತಿ ಬಾರಿ ಈ ತರದ ಬೀದಿ ರಂಪ ಆದಾಗ ಹೊಂದಾಣಿಕೆ ನೀವು ಮಾಡ್ಕೊಂಡ್ರಿ, ಬದುಕ್ತಾ ಇದ್ರಿ. ಬಟ್ ಈ ಬಾರಿ ಏನು? ಈ ಬಾರಿ ನನಗನ್ನಿಸ್ತಾ ಇದೆ ಕುಮಾರಸ್ವಾಮಿ ತುಂಬಾ ಹದ್ ಮೀರಿ ಹೋಗಿದ್ದಾರೆ ಅನ್ನಿಸ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ಅವರು ಫಸ್ಟ್ ಆಫ್ ಆಲ್ ನನ್ನಿಂದ ಈ ರೀತಿ ನಂದು ದೌರ್ಬಲ್ಯ, ಇದನ್ನ ನೀನು ಸಹಿಸ್ಕೋ, ಅದನ್ನ ನೀನು ರೈಟಿಂಗ್ ಅಲ್ಲಿ ಕೊಡು ನನ್ಗೆ. ಅದು ನಾನು ಪೊಲೀಸ್ ಸ್ಟೇಷನ್, ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ರೈಟಿಂಗ್ ಅಲ್ಲಿ ಕೊಡ್ಬೇಕಂತೆ. ಇವರ ಒಂದು ದೌರ್ಬಲ್ಯ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ ಅಂತ ಹೇಳಿ, ಅದಕ್ಕೆ ನಾನು ಒಪ್ಕೊಳ್ತಾ ಇಲ್ಲ. ಸೊ ಅದಕ್ಕೆ ನೀವು ಅವರ ವಿರುದ್ಧ ಅದನ್ನ ಅಪೋಸ್ ಮಾಡಿದ್ರಿ, ಹೀಗಾಗಿ ಅವರು ನಿಮ್ಮ ಮೇಲೆನೆ ಈಗ ಬೇರೆ ಬೇರೆ ತರದ ಆರೋಪ ಮಾಡ್ತಿದ್ದಾರೆ. ಯು ಮೀನ್ ಟು ಸೇ? ಎಸ್, ಅವ್ರೀಗ ಏನ್ ನನ್ನ ಬಗ್ಗೆ ನಾನು ಆಸ್ತಿಗೋಸ್ಕರ ಗಲಾಟೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ಸುಳ್ಳು. ಈಗ ಅವ್ರು ಏನು ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನ್ ಬಂದು ಈ ರೀತಿ ಹೇಳಿಕೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಅದ್ರ ವಿರೋಧ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆ ರೀತಿ ಹೇಳಿಕೆ ಕೊಡೋದಕ್ಕೆ ನನ್ಗಿಷ್ಟ ಇಲ್ಲ, ನಾನು ಕೊಡೋದು ಇಲ್ಲ. ಅದನ್ನ ಅವ್ರು ನನ್ನಿಂದ ಬಯಸೋದು ತುಂಬಾ ದೊಡ್ಡ ತಪ್ಪು. ನಿಮ್ಗೆ ಅನಿಸ್ತಾ ಸವಿತಾ ಅವರೇ, ಇದನ್ನ ನಾವು 4 ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಇದು ಹದ್ದು ಮೀರಿ ಒಟ್ಟೋಗಿದೆ, ಇನ್ನೇನಿದ್ರು ಕೂಡ ನ್ಯಾಯಾಲಯದಲ್ಲಿ ಮಾತ್ರ ಸಾಧ್ಯ, ಆ ಥರದ್ದು ಏನಾದ್ರು ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಹೋರಾಟ ತೀವ್ರವಾಗುತ್ತೆ ಅಂತ ನೀವು ಹೇಳಿಕೆ ಕೊಟ್ಟಿರೋದ್ರಿಂದ ಕೇಳ್ತಿದ್ದೀನಿ ನಾನು. ನೋಡಿ, 4 ಗೋಡೆಗಳ ಮಧ್ಯದಲ್ಲಿ ನಾನು ಈಗ ನವೆಂಬರ್ 14ನೇ ತಾರೀಕಿಂದ ನಿನ್ನೆವರೆಗೂ 4 ಗೋಡೆ ಮಧ್ಯದಲ್ಲೇನೆ ಹಲವಾರು ಬಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರು, ಬಹಳಷ್ಟು ಹಿಂಸೆ ಕೊಟ್ರು, ಮಾನಸಿಕವಾಗಿ ದೈಹಿಕವಾಗಿ ನೊಂದಿದ್ರು. ನಾನು ಸುಮ್ನೆ ಇದ್ದೆ. ಯಾವಾಗ ಅವರೇ ನನ್ನ ಬೀದಿಗೆ ತಗೊಂಡ್ ಬಂದ್ ನಿಲ್ಸಿದ್ರಲ್ಲ, ಅವರ ಒಂದು ಸಲಿಗೆಗೋಸ್ಕರ, ಅವರ ಒಂದು ದೌರ್ಬಲ್ಯಕ್ಕೋಸ್ಕರ ನನ್ನ ಜೀವನನ ಬಲಿ ತಗೊಂಡ್ರಲ್ಲ ಅವರು. ನೋಡಿ, ನನಗೆ ಮುಂಚೆ ಗೊತ್ತಿರ್ತಿರ್ಲಿಲ್ಲ ಯಾವ್ಯಾವ್ದೋ ಕಾರಣಕ್ಕೋಸ್ಕರ ಈ ರೀತಿ ಅವರು ಇಂಟೆನ್ಷನ್ ಅವ್ರದ್ದು ಏನಂತ ಹೇಳಿದ್ರೆ, ಅವ್ರು ಇವಾಗ ಏನ್ ದೌರ್ಬಲ್ಯ ಅಂತ ಹೇಳ್ತಾ ಇದಾರಲ್ಲ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇರೋದಾದ್ರೆ ನಾನು ಅವ್ರ ಜೊತೆ ಇರ್ಬೇಕಂತೆ. ಇಲ್ದೆ ಹೋದ್ರೆ ಅವರ ಮನೆಯಲ್ಲಿ ನನ್ನ ಹೆಂಡತಿಯಾಗಿ ಬದುಕೋದಿಕ್ಕೆ ಆಗೋದಿಲ್ಲ, ನಾನು ನಿಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಅವರು ಪದೇ ಪದೇ ನನ್ಗೆ ಆ ಮಾತನ್ನ ಹೇಳಿದ್ದಾರೆ. ಬಟ್ ನಿಮ್ಮಲ್ಲಿರುವಂತ ಯಾವುದೇ ನಕಾರಾತ್ಮಕ ಗುಣ, ನೆಗೆಟಿವ್ ಪಾಯಿಂಟ್ಸ್ ನ ಯಾವ್ದು ಕೂಡ ಅವ್ರಿಗೆ ಬೇಜಾರಿಲ್ಲ. ನೋಡಿ, ನನ್ನಲ್ಲಿ ಒಂದು ಅವ್ರಿಗೆ ನೆಗೆಟಿವ್ ಪಾಯಿಂಟ್ ಅಂತ ಏನ್ ಅನಿಸ್ತಾ ಇದೆ ಅಂದ್ರೆ, ನಾನು ಇದನ್ನೆಲ್ಲ ಬಿಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದೀನಿ. ಆ ಒಂದು ಹಠ ಅವ್ರಿಗೊಂದು ಹಿಂಸೆ ಅನ್ನಿಸ್ತಾ ಇರೋದು ಅವ್ರಿಗೆ ನೆಗೆಟಿವ್ ಅಂತ ಇವತ್ತಿನ ಪರಿಸ್ಥಿತಿಲಿ ಅವ್ರಿಗೆ ಅನ್ನಿಸ್ತಾ ಇದೆ. ಮುಂದೊಂದ್ ದಿನ ಅವ್ರಿಗೆ ಅನ್ಸುತ್ತೆ ನಾನು ನನ್ನ ಹೆಂಡತಿ ಮಾತನ್ನ ಮೊದ್ಲು ಕೇಳಬೇಕಾಗಿತ್ತು, ಇಲ್ದೆ ಹೋಗಿದ್ರೆ ಇವತ್ ನಾನು ಈ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ ಅಂತ ಮುಂದೊಂದ್ ದಿನ ಅವ್ರಿಗೆ ಅನ್ನಿಸ್ಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರನ್ನ ಒಪ್ಪಿಸಿ ನೀವು ಮದುವೆ ಆದವರು ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದ್ಯಾ? ಇವತ್ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಯು ರಿಪೆಂಟಿಂಗ್ ಇಟ್? ಎಸ್. ವಾಟ್ ನೆಕ್ಸ್ಟ್? ಯಾಕಂತ ಹೇಳಿದ್ರೆ ನಾನು ಪ್ರೀತಿಗೆ ಗೌರವ ಕೊಟ್ಟೆ, ನನ್ ಗಂಡನ್ ಗೌರವ ಕೊಟ್ಟೆ, ನಮ್ಮ ಮದ್ವೆಗೆ ಗೌರವ ಕೊಟ್ಟೆ. ಆದ್ರೂ ಇವರು ಈಗ ಪದೇ ಪದೇ ನನ್ನ ಒಂದು ಅವ್ರನ್ನ ನಾನು ಏನೇ ತಪ್ಪು ಮಾಡಿದ್ರು ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇರೋದು, ಅದ್ ನನ್ನ ಒಂದು ವೀಕ್ನೆಸ್ ಅಂತ ತಿಳ್ಕೊಂಡಿದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದು, ಇವಳಿಗೆ ಹೇಗಾದ್ರೂ ಬೆಂಡ್ ಮಾಡ್ಬೋದು ಅಂತ ಅನ್ಕೊಳ್ತಾ ಇದ್ದಾರೆ. ಬಟ್ ನಾನ್ ಈ ಸಲ ಮಾತ್ರ ಅವ್ರು ಏನ್ ಬಯಸ್ತಾ ಇದಾರೆ ಅದನ್ನ ನನ್ನಿಂದ ಅವ್ರು ಪಡ್ಕೊಳ್ಳೋದಕ್ ಸಾಧ್ಯ ಇಲ್ಲ. ನಾನಲ್ಲ, ಯಾವುದೇ ಒಂದು ಹೆಣ್ಣು ನನ್ ತರದ್ರಲ್ಲಿ ಒಳ್ಳೆ ತನದಲ್ಲಿರೋ ಅಂತ ಯಾವುದೇ ಒಂದ್ ಹೆಣ್ಣು ತನ್ನ ಗಂಡನ್ಗೆ ಬೇರೆ ಇನ್ನೊಂದ್ ಹೆಣ್ಣಿನ ಜೊತೆ ನಿನ್ ಸಂಪರ್ಕ ಇಟ್ಕೋ ಅಂತ ಹೇಳಿ ಯಾರು ಬರ್ಕೊಡಕ್ ತಯಾರಾಗಿರೋದಿಲ್ಲ.
ಥ್ಯಾಂಕ್ ಯು ಸೊ ಮಚ್ ಸವಿತಾ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಇದಿಷ್ಟು ಕೂಡ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರ ಪತ್ನಿ ಸವಿತಾ ಅವರು ಕ್ಲಿಯರ್ ಆಗಿ ಅವರ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಇದುವರೆಗೆ ನಾನು ಹೊಂದಾಣಿಕೆ ಮಾಡಿಕೊಂಡೆ ನಿಜ, ಆದರೆ ಮುಂದಿನ ದಿನಗಳಲ್ಲಿ ಅಷ್ಟಕ್ಕೆ ಸೀಮಿತವಾಗಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.